ಹೊನ್ನಾವರ ಪಟ್ಟಣದ ರಥಬೀದಿಯಲ್ಲಿರುವ ಪಟ್ಟಣ ಪಂಚಾಯತ್ ವ್ಯಾಪ್ತಿಗೆ ಒಳಪಡುವ ಸಾರ್ವಜನಿಕ ಶೌಚಾಲಯ ಮೂಲಸೌಕರ್ಯಗಳಿಲ್ಲದೆ ಗಬ್ಬು ನಾರುತ್ತಿದ್ದು ಸಾರ್ವಜನಿಕರು ಮೂಗಿ ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೌದು, ಒಂದು ಸಾರಿ ಈ ಶೌಚಾಲಯಕ್ಕೆ ಕಾಲಿಟ್ಟರೆ ಸಾಕು, ವಾಕರಿಕೆ ಬರದೇ ಇರದು. ಅಷ್ಟರ ಮಟ್ಟಿಗೆ ಗಬ್ಬೆದ್ದು ನಾರುತ್ತಿದೆ. ಈ ಶೌಚಾಲಯದ ಮುಂದೆ ಓಡಾಡುವ ಸಾರ್ವಜನಿಕರು ಪ್ರತಿನಿತ್ಯ ಮೂಗು ಮುಚ್ಚಿಕೊಂಡೇ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪಟ್ಟಣ ಪಂಚಾಯತ್ ವ್ಯಾಪ್ತಿಗೆ ಒಳಪಡುವ ಇದೊಂದೇ ಶೌಚಾಲಯದ ಸ್ಥಿತಿಯಲ್ಲ. ಪಟ್ಟಣದಲ್ಲಿರುವ ಎಲ್ಲಾ ಶೌಚಗೃಹಗಳ ಹಣೆಬರಹವೂ ಕೂಡ ಹೀಗೆ ಇದೆ. ನಿರ್ವಹಣೆ ಇಲ್ಲದೆ ದುಸ್ಥಿತಿಗೆ ತಲುಪಿದೆ. ಇಲ್ಲಿಂದ ಕೂಗಳತೆ ದೂರದಲ್ಲಿರುವ ನಿವಾಸಿಗಳು, ತರಕಾರಿ ಅಂಗಡಿಕಾರರು ಮೂಗು ಮುಚ್ಚಿಕೊಂಡು ದಿನದೂಡಬೇಕಾದ ಅನಿವಾರ್ಯ ಪರಿಸ್ಥಿತಿ ಬಂದಿದೆ. ಪಟ್ಟಣ ಪಂಚಾಯತ್ ಒಳಪಡುವ ಮಳಿಗೆಯಲ್ಲಿ ಬಾಡಿಗೆದಾರರಾಗಿರುವುದರಿಂದಲೋ ಏನೋ ಕೆಲವರು ವ್ಯವಸ್ಥೆಯ ವಿರುದ್ಧ ತುಟಿ ಬಿಚ್ಚುವುದಿಲ್ಲ. ಮಾಧ್ಯಮದವರು ಈ ಬಗ್ಗೆ ಪ್ರತಿಕ್ರಿಯೆ ಕೇಳಿದರೆ ನಾವು ಏನೂ ಹೇಳಲ್ಲ, ನಮಗೆ ಈ ಉಸಾಬರಿಯೆಲ್ಲ ಬೇಡ ಅಂತ ಸಬೂಬು ಹೇಳ್ತಾರೆ. ಇನ್ನು ನಗರ ವ್ಯಾಪ್ತಿಯೂ ಸೇರಿದಂತೆ ಬಹುತೇಕ ಕಡೆಗಳಲ್ಲಿ ಸಾರ್ವಜನಿಕ ಶೌಚಾಲಯಗಳು ಸಕಾಲದಲ್ಲಿ ನಿರ್ವಹಣೆ ಕೊರತೆ ಎದುರಿಸುತ್ತಿದೆ. ನಿರ್ವಹಣೆ ಇಲ್ಲದೆ ಕಟ್ಟಡಗಳ ಸುತ್ತಮುತ್ತ ಕೊಳಚೆ, ತ್ಯಾಜ್ಯ ಸಂಗ್ರಹವಾಗುತ್ತಿದೆ. ಸಾರ್ವಜನಿಕ ಶೌಚಾಲಯಗಳು ಹಾಗೂ ಮೂತ್ರಾಲಯಗಳು ಸ್ವಚ್ಛತೆ ಇಲ್ಲದ ಕಾರಣ ಜನರು ಬಳಕೆಗೆ ಹಿಂದೇಟು ಹಾಕುತ್ತಿದ್ದಾರೆ. ಶೌಚಾಲಯದ ಒಳ ಹೊಕ್ಕದೆ ಗೋಡೆ ಪಕ್ಕದಲ್ಲಿ ಮೂತ್ರ ಮಾಡುತ್ತಿರುವ ದೃಶ್ಯ ಕಂಡುಬರುತ್ತಿದೆ. ಕೆಲವು ಮೂತ್ರಾಲಯಕ್ಕೆ ನೀರಿನ ಕೊರತೆಯಿಂದ ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ಶೌಚಾಲಯದ ಕೆಲ ಬಾಗಿಲುಗಳಿಗೆ ಚಿಲಕವೂ ಇಲ್ಲ ಎಂಬ ದೂರುಗಳಿವೆ. ಪಟ್ಟಣದ ಕೆಲವೆಡೆ ಶೌಚಾಲಯ, ಮೂತ್ರಾಲಯಗಳಿದ್ದರೂ ದುರ್ವಾಸನೆ ಬರುತ್ತಿದೆ ಎಂಬ ಕಾರಣಕ್ಕೆ ಸಾರ್ವಜನಿಕರು ಅವುಗಳ ಬಳಕೆ ಮಾಡುವುದು ಕಡಿಮೆಯಾಗುತ್ತಿದೆ. ಇದರಿಂದ ಹೊನ್ನಾವರ ಪಟ್ಟಣದಲ್ಲಿ ಬಹುತೇಕ ಶೌಚಾಲಯಗಳು ಇದ್ದು ಇಲ್ಲದಂತಾಗಿವೆ. ಬಾಜಾರ್ನಲ್ಲಿನ ಶೌಚಾಲಯ ತೀರಾ ದುಸ್ಥಿತಿಯಲ್ಲಿರುವುದು, ಹೊಸದಾಗಿ ಅಲ್ಲಿ ಶೌಚಾಲಯ ನಿರ್ಮಾಣ ಮಾಡುವ ಅಥವಾ ಇರುವುದನ್ನಾದರೂ ಸುಸ್ಥಿತಿಯಲ್ಲಿಡುವ ಅವಶ್ಯಕತೆ ಇದೆ ಎನ್ನುವುದು ಜನಾಭಿಪ್ರಾಯವಾಗಿದೆ. ಈ ಬಗ್ಗೆ ಸಾರ್ವಜನಿಕರಾದ ಸದಾನಂದ ಶೇಟ್, ರಾಮಚಂದ್ರ ನಾಯ್ಕ್, ಕಾರ್ತಿಕ್ ಮಾತನಾಡಿ, ಇಲ್ಲಿನ ಮೂತ್ರಖಾನೆಗೆ ಹೋದರೆ ರೋಗಗಳು ಬರುತ್ತೇನೋ ಅಂತ ಯಾರೂ ಸಹ ಹೋಗುವುದಿಲ್ಲ. ಸೊಳ್ಳೆಗಳ ರಾಶಿಯಿಂದ ಅಲ್ಲಿ ಹೋದರೆ ಡೆಂಗ್ಯೂ ಬರುವ ಆತಂಕ ಇದೆ. ಅಷ್ಟರ ಮಟ್ಟಿಗೆ ಗಬ್ಬು ವಾಸನೆ ಆಗಿಬಿಟ್ಟಿದೆ. ಪಟ್ಟಣ ಪಂಚಾಯಿತಿಯವರು ಪ್ರತಿದಿನ ಸ್ವಚ್ಛತೆ ಮಾಡುವುದಿಲ್ಲ. ಶೌಚಾಲಯ ಶಾಲೆಯು ಹತ್ತಿರ ಇರುವುದರಿಂದ ಪುಟ್ಟ ಮಕ್ಕಳಿಗೆ ಸಾಂಕ್ರಾಮಿಕ ರೋಗ, ಡೆಂಗ್ಯೂ ಜ್ವರ ಬರುವ ಸಾಧ್ಯತೆ ಇರುತ್ತದೆ. ಆದರೆ ಪಟ್ಟಣ ಪಂಚಾಯಿತಿಯವರು ಸ್ವಚ್ಛತೆ ಬಗ್ಗೆ ಕಾಳಜಿ ವಹಿಸುತ್ತಿಲ್ಲ ಎಂದು ಆರೋಪಿಸಿದರು. ಈ ಬಗ್ಗೆ ಸಂಬಂಧಿಸಿದವರಿಗೆ ಮನವಿ ಕೊಟ್ಟಿದ್ದರೂ ಸಹ ಪ್ರಯೋಜನ ಆಗಿಲ್ಲ ಎಂದರು.
ನಮ್ಗೆ ಏನಿದೆ ಮೊದಲ ಡೆಂಗು ಜ್ವರ ನಮ್ಗೆ ಶುರು ಆಗ್ತದೆ ಅಂತ ಕಾಣ್ತದೆ. ರೋಗ ಸೊಳ್ಳೆ ಗಿಡ್ಲೆ ಎಲ್ಲ ತುಂಬಿ ಊಟನೂ ಸೇರುದಿಲ್ಲ, ಸಾಕಾಗಿದೆ. ಅಲ್ಲೂ ಹೋದ್ರೆ ಏನಿಲ್ಲ, ಊಟನೂ ಸೇರುವುದಿಲ್ಲ, ಏನಿಲ್ಲ. ಮತ್ತೆ ಅಲ್ಲಿ ಬಿಟ್ಟು ನಾವು ಮತ್ತೆ ಎಲ್ಲ ಹೋಗುದು ಮೂತ್ರಕ್ಕೆ. ಸೊಳ್ಳೆ ರಾಶಿ ಯಾವಾಗ ನೋಡ್ರು ಒಂದೇ ವಾಣೆ. ಎಷ್ಟು ದಿನದಿಂದ ಈ ಸಮಸ್ಯೆ ಇದೆ? ಹತ್ರದಲ್ಲೇ ಸ್ಕೂಲ್ ಇದೆ. ಪಾಪ ಚಿಕ್ಕ ಮಕ್ಕಳು ಅವ್ರಿಗೆ ಡೆಂಗ್ಯೂ ಬರೋದು ಚಾನ್ಸಸ್ ಇರ್ತದೆ. ಮಾಡಿದ್ರು ಪರವಾಗಿರ್ಲಿಲ್ಲ, ತುಂಬಾ ಕ್ಲೀನ್ ಇಡಬೇಕಿತ್ತು. ತುಂಬಾ ಕ್ಲೀನ್ ಇಟ್ಟಿದ್ರೆ ಏನು ಪ್ರಾಬ್ಲಮ್ ಇರಲಿಲ್ಲ. ಎಲ್ಲ ಗಲೀಜು, ಕ್ಲೀನ್ ಒಂಚೂರು ಇಲ್ಲ, ಹೋಗ್ಲಿಕ್ಕೆ ಮನಸ್ಸೇ ಆಗೋದಿಲ್ಲ. ಅಲ್ಲಿ ಯಾವ ರೀತಿಯಾದಂಥ ಅವಸ್ಥೆ ಇದೆ? ಹೋದ್ರೆ ಒಂಥರ ವಾಸನೆ, ಎಲ್ಲ ಹೊರಗಡೆ ಬಂದ್ಬಿಟ್ಟಿರ್ತದೆ. ಅಲ್ಲಿ ಉಚ್ಚೆ ಹೋಗ್ಲಿಕ್ಕೂ ಆಗೋದಿಲ್ಲ ನಮ್ಗೆ. ಎಲ್ಲ ಫುಲ್ ಗಲೀಜ್ ಅಂದರೆ ಗಲೀಜ್ತಾರೆ, ಹೋಗ್ಲಿಕ್ಕೆ ಮನಸ್ಸಾಗುತ್ತೆ. ಇಲ್ಲಿ ಮೂತ್ರ ಖಾನೆ ಒಂದೇ ಇದೆ, ಅಲ್ಲಿ ಹೋಗ್ಬೇಕಾದ್ರೆ ನಮಗೆ ಸರಿಯಾಗೋದೇ ಇಲ್ಲ. ಯಾಕಂದರೆ ಆ ರೋಗ ನೋಡ್ರೆ ಯಾರಿಗೆ ರೋಗ ಬರ್ಬೋದು. ನಾವು ಉಚ್ಚೆ ಏನಿಲ್ಲ, ಅವರು ಅದು ಸರಿಯನ್ನು ಮಾಡ್ಲಿಕ್ಕೆ ಹೇಳಿ ಡಿಂಗಲ್ ಸೆಂಟರ್ಗೆಲ್ಲ ಹೇಳಿ ಬಂದು ಒಂದ್ಸಲ ನೋಡ್ಕೊಂಡು ಹೋಗಿದ್ದಾರೆ. ಆದರೂ ಅವರು ಇಲ್ಲಿ ತಗೊಳ್ಳೋದಿಲ್ಲ. ಮುನ್ಸಿಪಾಲ್ಟಿ ಥರ್ಡ್ ಕ್ಲಾಸ್ ಹೋಗ್ತಾರೆ, ನೋಡ್ಕೊಂಡು ಏನು ಮಾಡೋದಿಲ್ಲ. ಅವರು ಇದ್ದುಕೊಂಡು ನಾವು ಲೈಕ್ ಆಗಿ ಹೋಗ್ತಾರೆ. ಎಲ್ಲ ಹಣದ ಮೇಲೆ ಇದ್ದಾರೆ ಯಾರು ಮುನ್ಸಿಪಾಲ್ಟಿ ಅವರು. ನಾವು ಸ್ವತಃ ನೋಡಿದ್ದೇವೆ. ಕ್ಲೀನಿಂಗ್ ಬರ್ತಾ ಇಲ್ವಾ? ಕ್ಲೀನಿಂಗ್ ಮಾಡ್ಲಿಕ್ಕೆ ಬರ್ತಾ ಸರಿಯಾಗಿ ಬರೋದಿಲ್ಲ. ಬಂದರೆ ಬರ್ತಾರೆ, ಒಂದ್ಸಲ ಬರ್ತಾರೆ, ಮತ್ತೆ 15 ದಿವಸ ಒಂದ್ಸಲ ಬರೋದು. ಏನ್ ಇಲ್ಲ, ಒಂದು ರಿಪೇರಿ ಮಾಡಬೇಕು. ಇಲ್ಲದೆ ನಾವು ಸಾರ್ವಜನಿಕ ಆದ್ರೂ ಸ್ವಲ್ಪ ಹಣ ಕೊಡಿ, ಇಲ್ಲಿ ಸರಿ ಮಾಡ್ತೇವೆ ಅದನ್ನು ಹೇಳುದಿಲ್ಲ. ಲಂಚ ತಿನ್ನೋದು ಮಾತ್ರ. ಒಟ್ಟಿನಲ್ಲಿ ಎಲ್ಲೆಡೆ ಸ್ವಚ್ಛ ಭಾರತದ ಘೋಷಣೆಯದ್ದೇ ಸದ್ದು ಕೇಳಿ ಬಂದರೂ ಅವುಗಳ ಕಾರ್ಯರೂಪ ಮಾತ್ರ ಇಂದಿಗೂ ಕಷ್ಟವಾಗಿದೆ. ನಗರ ಪಟ್ಟಣ ವ್ಯಾಪ್ತಿಯ ಸಾರ್ವಜನಿಕ ಶೌಚಾಲಯಗಳು, ಮೂತ್ರಾಲಯಗಳು ಸ್ಥಿತಿ ಗಮನಿಸಿದರೆ ಸ್ವಚ್ಛ ಭಾರತ ಸಾಕಾರಗೊಳ್ಳಲು ಕಾಲ ಇನ್ನೂ ಸಾಕಷ್ಟು ದೂರವಿದೆ ಎಂದು ಅನ್ನಿಸದೇ ಇರದು. ಇನ್ನಾದರೂ ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಗಬ್ಬೆದ್ದು ನಾರುತ್ತಿರುವ ಶೌಚಾಲಯಕ್ಕೆ ಶಾಶ್ವತ ಪರಿಹಾರ ನೀಡಿ ಜನರ ಮೂಗಿನ ಮೇಲೆ ಕೈ ತೆಗೆಸುತ್ತಾರಾ ಅನ್ನೋದನ್ನು ಕಾದು ನೋಡಬೇಕಿದೆ. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.